ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಹಾಗೆ ಎಲ್ಲ ಕೆಲಸನೂ ಆಯಿತು ನೋಡಿ. ರಂಗೋಲಿ ಎಲ್ಲ ಹಾಕಿ ಎಲ್ಲ ಮುಗೀತು ನೋಡಿ. ಹೊರಗಿನ ವಾತಾವರಣ ಎಲ್ಲ ಈ ಥರ ಇದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ವಾಕಿಂಗಿಗೆ ಬಂದೆ. ಹಾಗೆ ವಾಕಿಂಗ್ ಮಾಡಿಕೊಂಡು ಮನೆಗೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗಿಡಗಳೆಲ್ಲ. ಸೂರ್ಯನ ಕಿರಣ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ನೋಡಿ. ಈಗ ನೋಡಿ, ಮನೆಗೆ ಬಂದೆ. ಸ್ವಲ್ಪ ರಾಗಿ ಸಿರಿ ಮಾಡಿ ಇವತ್ತು ಕುಡಿಯೋಣ ಅಂತ ರಾಗಿ ಸಿರಿ ಮಾಡ್ತಾ ಇದ್ದೀನಿ ನೋಡಿ. ತುಂಬ ದಿನ ಆಯಿತು ಮಾಡಿದ್ದಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಯಾಕೋ ಎಲ್ಲ ಅಕ್ಕಿದೆಲ್ಲ ತಿಂದು ಬೇಜಾರಾಗಿದೆ, ಆರೋಗ್ಯ ತುಂಬ ಹಾಳಾಗುತ್ತೆ ಅಂತ ಹೇಳಿ ಇವತ್ತು ರಾಗಿ ಸಿರಿ ಮಾಡ್ತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಸೆಕೆನೂ ಇದೆ. ರಾಗಿ ಸಿರಿ ಕುಡಿದ್ರೆ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ. 1-2 ಚಮಚ ಹಾಕ್ಕೊಂಡಿದ್ದೀನಿ. ತೆಳ್ಳಗೆ ನೀರು ಹಾಗೆ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿಕೊಂಡು ಒಂದು ತಾಟಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬಿಸಿ ಇದ್ದಾಗಲೇ ತಾಟಿಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗತ್ತೆ ಕುಡಿಯೋದಕ್ಕೆ ನೋಡಿ. ಕುದೀತಾ ಇದೆ. ಈಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನಾನು ಸ್ವಲ್ಪ ನೆಗಡಿ ಆಗ್ತಾಯಿದೆ ಅಂತ ಹೇಳಿ ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ, ಒಂದು 15 ದಿನ ಮಾಡಲೇ ಇಲ್ಲ. ಈಗ ಸಿಕ್ಕಾಪಟ್ಟೆ ಜಳ ನೋಡಿ, ತಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಕುಡಿದ್ರೆ ಸ್ವಲ್ಪ ತಂಪಾಗತ್ತೆ ಅಂತ ಹೇಳಿ ಕುಡಿತಾ ಇದ್ದೀನಿ ಇವತ್ತು ನೋಡಿ. ತಾಟಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಬಿಸಿ ರಾಗಿ ಗಂಜಿ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ಕುಡಿಬೇಕು. ತುಂಬಾ ಟೇಸ್ಟ್ ಆಗುತ್ತೆ ನೋಡಿ. ಬಿಸಿ ಹಾಕಿದರೆ ಎಲ್ಲನೂ ಕರಗುತ್ತೆ ಅದರಲ್ಲಿ. ಸ್ವಲ್ಪ ಆರಿದ ಮೇಲೆ ಕುಡಿಬೇಕು. ತುಂಬಾ ಟೇಸ್ಟಿ ಆಗುತ್ತೆ. ತುಪ್ಪದ ವಾಸನೆ ಘಮ ಅಂತ ಬರ್ತಾ ಇರುತ್ತೆ. ಈ ರೀತಿ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಈ ಬೇಸಿಗೆಗಾಲಕ್ಕಂತೂ ತುಂಬಾ ಒಳ್ಳೆಯದು ಈ ರಾಗಿ ಗಂಜಿ ನೋಡಿ. ಎಲ್ಲ ತುಪ್ಪ ಎಲ್ಲ ಕರಗೋಯ್ತು. ಈಗ ಸ್ವಲ್ಪ ಆರಿದ ಕೂಡಲೇ ಇದನ್ನು ಕುಡಿಬೇಕು. ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ. ಈ ರೀತಿ ಎಲ್ಲ ಕರಗೋಯ್ತು ನೋಡಿ ತುಪ್ಪ. ಬಿಸಿ ಗಂಜಿ ಹಾಕಿದ್ದಕ್ಕೆ ಈಗ ಆರಿದ ಮೇಲೆ ಕುಡಿದ್ರಾಯ್ತು. ಈಗ ನೋಡಿ, ಎಲ್ಲ ಮಧ್ಯಾಹ್ನ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಬಂದಿದ್ದೀನಿ ನೋಡಿ. ಇವತ್ತು ನಾನ್ ವೆಜ್ಜು ಸಾರು ಮಾಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು. ತಾರ್ಲಿ ಫಿಶ್ ಅಂತ ಹೇಳಿ ತಂದಿದ್ದೀವಿ. ಅದನ್ನು ಸ್ವಲ್ಪ ಸಾರು ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ. ಎಲ್ಲ ಅರಿಶಿನ ಪುಡಿ ಮತ್ತು ಲಿಂಬೆ ರಸ, ಉಪ್ಪು ಎಲ್ಲ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟಿಚಿಂಗ್ ನೋಡಿ, ರೂಮ್ ನಮ್ಮದು ಮಷೀನು. ಈಗ ನೋಡಿ, ಎಲ್ಲ ಅರಿಶಿನ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಈಗ ಫ್ರೈ ಮಾಡೋಣ ಅಂತ ಹೊರಗಡೆ ತೆಗೆದಿದ್ದೀನಿ. ಈಗ ಹಂಚಿಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಉಳಿದಿದ್ದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಒಂದು 4 ಫ್ರೈ ಮಾಡ್ತೀನಿ ನೋಡಿ. ಇದು
ಪುಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಖಾರದ ಪುಡಿ ಎಲ್ಲ, ರವೆ ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿ, ಸ್ವಲ್ಪನೇ ಉಪ್ಪು ಹಾಕಿ ಎಲ್ಲನೂ ಕಲಸಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡಿಕೊಂಡು ಆಮೇಲೆ ಊಟ ಮಾಡಬೇಕು. ಕುಕ್ಕರಲ್ಲಿ ಅನ್ನನೂ ಆಗಿದೆ. ಈ ತಾರ್ಲಿ ಫಿಶ್ಶು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಪೌಷ್ಟಿಕರ. ಇದರಿಂದ ಎಣ್ಣೆ ಕೂಡ ಮಾಡ್ತಾರೆ. ಬಾಣಂತಿಯರಿಗೆಲ್ಲ ಈ ಫಿಶ್ ಎಣ್ಣೆ ಹಾಕ್ತಾರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದರೆ ಮುಳ್ಳಿರುತ್ತೆ ಇದರಲ್ಲಿ. ತುಂಬ ಹುಷಾರಾಗಿ ತಿನ್ನಬೇಕು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಫಿಶ್ಶು. ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ವೀಕ್ನೆಸ್ ಇದ್ದವರು ಕೂಡ ಇದ್ರ ಎಣ್ಣೆನ ಕೊಡ್ತಾರೆ ಡಾಕ್ಟ್ರು. ತುಂಬ ಒಳ್ಳೆಯದಿದು ಫಿಶ್ ಆರೋಗ್ಯಕ್ಕೆ. ಮುಳ್ಳು ಸ್ವಲ್ಪ ಜಾಸ್ತಿ ಇದರಲ್ಲಿ. ಹುಷಾರಾಗಿಯೇ ತಿನ್ನಬೇಕು. ಸಣ್ಣ ಮಕ್ಕಳಿಗೆಲ್ಲ ತಿನ್ನೋದಕ್ಕಾಗಲ್ಲ, ದೊಡ್ಡವರಿಗಷ್ಟೇ ತಿನ್ಬೋದು. ಅದು ಹುಷಾರಾಗಿ ತಿನ್ನಬೇಕು. ಈಗ ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾ ಇರಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಯಾವಾಗಲೂ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಫಿಶ್ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ತಾಟು ತುಂಬ ದೊಡ್ಡದಾಗತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಡೋಕ್ಕೆ. ನೋಡಿ ಎಲ್ಲ ತೆಗೆದಿಟ್ಟು ಆಮೇಲೆ ಫ್ರೈ ಆದ ಕೂಡಲೇ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸ್ಟಿಚ್ ಮಾಡಬೇಕು. ಕಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಿಚ್ ಮಾಡಬೇಕು. ಫ್ರೈ ಆಗ್ತಾಯಿದೆ. ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ದೊಡ್ಡ ಉರಿ ಆದರೆ ಎಲ್ಲ ಸೀದು ಹೋಗಿಬಿಡುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಹಾಕ್ಕೊಂಡೆ ನೋಡಿ. ಈಗ ತಿರುವಿ ಹಾಕ್ಕೋಬೇಕು. ಫಿಶ್ಶಲ್ಲಿ ಎಷ್ಟೊಂದು ವೆರೈಟಿ ಇದೆ, ತುಂಬ ವೆರೈಟಿ ಇದೆ. ಈ ದೊಡ್ಡ ದೊಡ್ಡ ಫಿಶ್ ಎಲ್ಲ ತುಂಬಾ ಕಾಸ್ಟ್ಲಿ. ಈಗ 1000 ಮೇಲೇ ಹೇಳ್ತಾರೆ ಎಲ್ಲ. ನೋಡಿ ಸಣ್ಣ ಉರಿಯಲ್ಲಿ ಬೇಯ್ತಾ ಇದೆ ಫಿಶ್ಶು. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ಕಮೆಂಟ್ ಮಾಡಿ. ನೋಡಿ ಈ ಥರ ಬಂದಿದೆ ಫಿಶ್. ನೋಡಿ ಫ್ರೈ ಆಯಿತು ನೋಡಿ. ಈಗ ಊಟ ಮಾಡೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.